ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಿಂದ ನಾನು ಪ್ರಬಲ ಆಕಾಂಕ್ಷಿ, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಿಲ್ಲ, ನಮ್ಮಲ್ಲಿ ಇಬ್ಬರು ಟಿಕೆಟ್ ಕೇಳ್ತಿದ್ದೇವೆ, ಸಂಜೆಯೊಳಗೆ ಅದು ಫೈನಲ್ ಆಗಲಿದೆ. ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೇಳಿಕೆಯನ್ನ ನೀಡಿದ್ದಾರೆ. ಹೈಕಮಾಂಡ್ ಟಿಕೆಟ್ ನೀಡುತ್ತೆ ಅನ್ನುವಂಥ ನಂಬಿಕೆ ಇದೆ, ನಮ್ಮಿಬ್ಬರ ನಡುವೆ ಪ್ರಬಲ ಪೈಪೋಟಿ ಇದೆ ಅನ್ನುವಂಥದ್ದನ್ನ ಕೂಡ ಅವ್ರು ಹೇಳಿದ್ದಾರೆ. ನಾವಿಬ್ರು ಕೂಡ ಟಿಕೆಟ್ ಕೇಳ್ತಾ ಇದ್ದೇವೆ, ಆದರೆ ಹೈಕಮಾಂಡ್ ಏನು ಡಿಸಿಷನ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸಂಜೆಯೊಳಗೆ ಫೈನಲ್ ಆಗಲಿದೆ ಅನ್ನುವಂಥದ್ದನ್ನ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ಇನ್ನು ನಾನು ಪ್ರಬಲ ಆಕಾಂಕ್ಷಿ ಅನ್ನುವಂಥದ್ದನ್ನ ಕೂಡ ಅವರು ಹೇಳಿದ್ದಾರೆ. ಹೈಕಮಾಂಡ್ ಟಿಕೆಟ್ ನೀಡುತ್ತೆ ಅನ್ನುವಂಥ ನಂಬಿಕೆ ಇದೆ, ಆದರೆ ಇನ್ ಕೇಸ್ ನೀಡಲಿಲ್ಲ ಅಂದ್ರೂ ಕೂಡ ಪಕ್ಷೇತರವಾಗಿ ಸ್ಪರ್ಧಿಸಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಕೂಡ ಮಾಜಿ ಸಚಿವ ವಿನಯ್ ಕುಲಕರ್ಣಿ ನೀಡಿದ್ದಾರೆ. ಇವತ್ತು ಸಾಯಂಕಾಲವರೆಗೂ ಆಗ್ಬೋದು, ನೋಡೋದು ಇವತ್ತು ಸಾಯಂಕಾಲವರೆಗೂ ಕಾದು. ನಮ್ಮ ಮುಖಂಡರು ಎಲ್ಲರೂ ಈಗಾಗಲೇ, ಯಾಕಂದರೆ ನಮ್ಮಲ್ಲಿ ಕೇಳೋದು ಇಬ್ಬರು ಇದ್ದಾರೆ ಅಷ್ಟೇ. ಬಟ್ ಅದರಲ್ಲಿ ಈಗಾಗಲೇ ನಾನು ಒಬ್ಬ ಆಕಾಂಕ್ಷಿ. ಬಟ್ ಪಕ್ಷ ಏನು ನಿರ್ಣಯ ತಗೊಳ್ತು ಅದ್ರ ಮೇಲೆ ನಾವೆಲ್ಲ ಬದ್ದಾಗಿರ್ತೇವೆ. ನೋಡೋದು ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ಲೀಡ್ರುಗಳು ಅದಾರ, ಲೀಡ್ರು ಏನು ಹೇಳ್ತಾರೆ ಅದು ಮಾಡೋನೆಲ್ಲ. ನಾವು ಒಬ್ಬನೇ ಏನು ಮಾಡೋಕ್ಕೆ ಸಾಧ್ಯ ಐತಿ? ಇಲೆಕ್ಷನ್ ಯಾವುದೂ ಇಲೆಕ್ಷನ್ ನಮ್ಮ ಇಲೆಕ್ಷನ್ ನಾವು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಿಂದೆ ಇದಕ್ಕೆ ಜನ ಬೇಕು, ನಮ್ಮ ಕಾರ್ಯಕರ್ತರು ಬೇಕು, ನಮ್ಮ ಮುಖಂಡರುಗಳು ಬೇಕು. ಎಲ್ಲರಿದ್ದಾಗ ಮಾತ್ರ ಚುನಾವಣೆ, ಅವರಿದ್ದಾಗ ಮಾತ್ರ ಚುನಾವಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ವಿನಯ್ ಕುಲಕರ್ಣಿ ಒಬ್ಬನಿಂದ ಚುನಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ನಮ್ಮ ಹಿಂದಿರುವಂಥ ಟೀಮ್, ಟೋಟಲ್ ಟೀಮ್ ಇದ್ದಾಗ ಮಾತ್ರ ನಾವು ಚುನಾವಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದೇನು ಉದ್ಭವ ಆಗಲ್ಲ. ನಮ್ಮ ಎಲ್ಲ ನನಗನ್ಸೋ ಮಟ್ಟಿಗೆ ನಮ್ಮ ಪಕ್ಷದವರು ಆ ಥರ ಇದು ಮಾಡೋಕ್ಕಿಲ್ಲ. ಪಕ್ಷದವ್ರು 100% ನನ್ನ ಮ್ಯಾಗ ಅವ್ರಿಗೂ ಕಾನ್ಫಿಡೆನ್ಸ್ ಇದೆ, ನನಗೂ ಕೂಡ ಕಾನ್ಫಿಡೆನ್ಸ್ ಇದೆ. ಇವತ್ತು ಸಾಯಂಕಾಲ